ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಓರಿಯಂಟ್ ಬೆಲ್ ಟೈಲ್ಸ್ಗೆ ಬಂದಿದೀವಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಎಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ಇದೆ ಟೈಲ್ಸ್ ಅಲ್ಲಿ. ಸೊ ಇಲ್ಲಿ ಕೆಲವೊಂದು ನಾವು ಎಕ್ಸ್ಪೀರಿಯನ್ಸ್ ನ ಮಾಡಬಹುದು. ಅಂದ್ರೆ ತುಂಬಾ ಜನರಿಗೆ ಅನ್ಸುತ್ತೆ ಅಲ್ವಾ, ನಾವು ಟೈಲ್ಸ್ ಮೇಲೆ ಏನು ಮಾಡಬಾರ್ದು, ತೆಂಗಿನಕಾಯಿ ಹೊಡಿಬಾರ್ದು, ಅಥವಾ ಏನಾದ್ರೂ ಭಾರವಾದ ವಸ್ತುಗಳನ್ನ ಮೂವ್ ಮಾಡಬಾರ್ದು, ಮೂವ್ ಮಾಡಿದ್ರೆ ಸ್ಕ್ರಾಚಸ್ ಬೀಳತ್ತೆ, ಟೈಲ್ಸ್ ಹೊಡೆದೋಗತ್ತೆ, ಆ ತರ ಟೆನ್ಷನ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೋತೀವಿ. ಆದ್ರೆ ಓರಿಯಂಟ್ ಬೆಲ್ ಟೈಲ್ಸ್ ನಲ್ಲಿ ನೀವು ನೋಡೋದಾದ್ರೆ ಅದ್ ಯಾವ್ದ್ರ ಚಿಂತೆನೆ ಬೇಡ. ಅದೆಲ್ಲವುದನ್ನ ನಾನು ನಿಮ್ಮ ಕಣ್ಣೆದುರುಗಡೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಅವ್ರ ಹತ್ರ ಏನೆಲ್ಲ ಟೈಲ್ಸ್ ಇದೆ, ಡಿಸೈನ್ಸ್ ಹೇಗಿದೆ, ಏನೆಲ್ಲ ಕಲೆಕ್ಷನ್ಸ್ ಅವ್ರ ಹತ್ರ ಸಿಗತ್ತೆ ಅದನ್ನ ಫಸ್ಟ್ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವ್ರ ಹತ್ರ ಇರುವಂತಹ ಟೈಲ್ ಡಿಸೈನ್ಸ್ ಎಲ್ಲ ತೋರಿಸ್ಬೇಕು ಅಂದ್ರೆ ಕೆಲವು ದಿನಗಳೇ ಆಗತ್ತೆ. ಯಾಕೆಂದ್ರೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎಲ್ಲಾ ತರದ ಟೈಲ್ಸ್ ಡಿಸೈನ್ಸ್ಗಳು ಮತ್ತೆ ಟೈಪ್ಸ್ ಇವ್ರ ಹತ್ರ ಸಿಗುತ್ತೆ. ಬನ್ನಿ ಈಗ ಈ ಟೈಲ್ಸ್ಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲನೇದು ಬಂದ್ಬಿಟ್ಟು ಕೊಕೊನೆಟ್ ಟೆಸ್ಟ್. ಫ್ರೆಂಡ್ಸ್, ಸಾಧಾರಣವಾಗಿ ನಮ್ಮ ಮನೇಲಿ ತೆಂಗಿನಕಾಯಿ ಹೊಡಿಬೇಕು, ನಾನು ಹೊರ್ಗಡೆ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡ್ಕೊಂಡು ಬರ್ತಾ ಇದ್ದೆ. ಬಟ್ ಈ ಟೈಲ್ಸ್ ಮೇಲೆ ಮನೇಲೆ ಟ್ರೈ ಮಾಡ್ಬೋದು. ಆದ್ರೆ ಈ ಟೈಲ್ಸ್ ಮೇಲೆ ನಾನೀಗ ಟ್ರೈ ಮಾಡ್ತೀನಿ, ಬ್ರೇಕ್ ಆಗಲ್ವಂತೆ. ಟೆಸ್ಟ್ ಮಾಡಿ ನೋಡೇ ಬಿಡೋಣ. ಸೊ ನನ್ಗೇನೋ ಭಯ ಆಗ್ತಾ ಇದೆ, ನೋಡೋಣ, ಒಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ಓಕೆ, ಹೊಡಿಲ ರಾಜು ತೆಂಗಿನಕಾಯಿನ. ತೆಂಗಿನಕಾಯಿ ಹೊಡೆದೇ ಬಿಟ್ಟೆ. ಟೈಲ್ಸ್ ಬ್ರೇಕ್ ಆಗೋದು, ಸ್ಕ್ರಾಚಸ್ ಬೀಳೋದು ಏನೂ ಆಗಿಲ್ಲ, ಹೇಗಿರೋದು ಹಾಗೇ ಇದೆ. ನಮ್ಮನೇಲಿರೋ ಟೈಲ್ಸ್ ಮೇಲೆ ಏನಾದ್ರೂ ಹೊಡೆದ್ರೆ ಅಟ್ಲೀಸ್ಟ್ ಸ್ಕ್ರಾಚ್ ಬೀಳೋದು ಅಥವಾ ಏನಾದ್ರೂ ಹಾಗೆ ಆಗ್ತಾ ಇತ್ತು. ನೆಕ್ಸ್ಟ್ ಬಂದು ಶಿಯರ್ ಟೆಸ್ಟ್. ಈ ಟೆಸ್ಟ್ ಅಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ, ಇವರು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಅನೇಕ ವಿಧವಾದ ಟೈಲ್ಸ್ ಮತ್ತೆ ಓರಿಯಂಟ್ ಬೆಲ್ ಟೈಲ್ಸ್ ಎರಡನ್ನ ತೆಗೆದುಕೊಂಡ್ಬಿಟ್ಟು ಒಂದು ಮಿಷನ್ ಕೆಳಗಡೆ ಇಟ್ಟು ಅದು ಎಷ್ಟು ಪ್ರೆಷರ್ ಅಲ್ಲಿ ಬ್ರೇಕ್ ಆಗತ್ತೆ ಅನ್ನೋದನ್ನ ಟೆಸ್ಟ್ ಮಾಡಿ ತೋರಿಸ್ತಾರೆ. ಬನ್ನಿ ನೋಡೋಣ. ನೋಡಿ, ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಇದು ಒಂದು ಆರ್ಡಿನರಿ ಟೈಲು. ಅದನ್ನ ಇಟ್ಬಿಟ್ಟು ಇದನ್ನ ಒಂದು ಮಿಷನ್ ನಲ್ಲಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಒತ್ತಾ ಇದ್ದಾರೆ. ಅದನ್ನ ಎಷ್ಟು ಗಟ್ಟಿಯಾಗಿ ಒತ್ತಾ ಇದ್ದಾರೆ ಅಂತ ಈ ಮೀಟರ್ ಅಲ್ಲಿ ನೋಡ್ಬೋದು ನಾವಿಲ್ಲಿ. 160 ಪೀಕ್ ಅಲ್ಲಿ ಆರ್ಡಿನರಿ ಟೈಲ್ ಮುರಿದು ಹೋಯ್ತು ನೋಡಿ. ಈಗ ಓರಿಯಂಟ್ ಬೆಲ್ ಟೈಲ್ ಅನ್ನ ಕೂಡ ಇದೇ ಮೆಷಿನ್ ಕೆಳಗಡೆ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ. ಮೀಟರ್ ಚೆಕ್ ಮಾಡೋಣ ಬನ್ನಿ, ಎಷ್ಟು ಪೀಕಿಗೆ ಹೋದಾಗ ಇದು ಮುರಿಯತ್ತೆ ಅಂತ. ನಾವು ಮೊದಲು ನೋಡಿರೋ ಆರ್ಡಿನರಿ ಟೈಲು 160ಗೆನೆ ಬ್ರೇಕ್ ಆಗಿತ್ತು. ಸೊ ಅದನ್ನ ದಾಟಿ ಈಗ ಇದು ಎಷ್ಟು ಮುಂದೆ ಹೋಗಿದೆ ಅಂತ ನೀವೇ ನೋಡ್ಬೋದು. ನೋಡಿ, 221ಗೆ ಬ್ರೇಕ್ ಆಯಿತು. ಸೊ ಅವ್ರು ತೋರಿಸ್ತಾ ಇದ್ದಾರೆ ಆರ್ಡಿನರಿ ಟೈಲ್ಗಿಂತ ನಮ್ಮ ಟೈಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ವಾಟರ್ ಅಬ್ಸಾರ್ಪ್ಷನ್ ಟೆಸ್ಟ್. ನಾವು ಸ್ಟಾರ್ಟ್ ಮಾಡ್ತಾ ಇರೋದು ವಾಟರ್ ಅಬ್ಸಾರ್ಪ್ಷನ್. ಓಕೆ ಫ್ರೆಂಡ್ಸ್, ಅಲ್ಲಿ ಫ್ಯಾಕ್ಟ್ರಿ ರನ್ನಿಂಗ್ ಅಲ್ಲಿ ಇತ್ತು, ಹಾಗಾಗಿ ತುಂಬಾ ನಾಯ್ಸ್ ಬರ್ತಾ ಇತ್ತು. ಅವ್ರು ಏನ್ ಹೇಳ್ತಾ ಇದ್ದಾರೋ ನಾನು ಹೇಳ್ತೀನಿ ನೋಡಿ. ಈಗ ಈ ಓರಿಯಂಟ್ ಬೆಲ್ ಟೈಲ್ಸ್ ನೀರನ್ನ ಇದು ಎಷ್ಟು ಹೀರ್ಕೊಳ್ಳುತ್ತೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಸರ್, ಈಗ ನೀವು ನಾರ್ಮಲ್ ಆಗಿ ನಾವು ಬಂದಿದೀವಿ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರತಿಯೊಂದು ಟೈಲ್ಸ್ ಕೂಡ? ವೆಲ್ ಆರ್ಗನೈಸ್ ಕಂಪನಿ ಅಂದಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಆಸ್ ಪರ್ ISO ಅಥವಾ ISA ನಾವು ಸ್ಪೆಸಿಫೈಡ್ ಮಾಡ್ತೀವಿ. ಆ ಟೆಸ್ಟಸ್ ನಾವು ಕವರ್ ಮಾಡ್ಕೊಂಡು ಬರ್ತೀವಿ. ಎಲ್ಲ ಟೆಸ್ಟಸ್ ಕವರ್ ಮಾಡ್ತೀವಿ. ಟೆಸ್ಟಸ್ ಅನ್ನು ನೀವು ಮಾರ್ಕೆಟ್ ಅಲ್ಲಿ ಎನಿ ಇನ್ಫ್ಲೂಯೆನ್ಸಸ್ ಇರ್ಬೋದು, ಕಾಂಪಿಟೇಟರ್ ಇರ್ಬೋದು, ನಮ್ಮ ಟೆಸ್ಟಸ್ ನಾವು ಕ್ರಾಸ್ ವೆರಿಫೈ ಮಾಡ್ಬೋದು. ಓಕೆ, ಇಟ್ ಈಸ್ ಎನಿ ಇನ್ಫ್ಲೂಯೆನ್ಸ್ ವಿತ್ ದ ಪ್ಯಾರಾಮೀಟರ್ಸ್, ಓಕೆ, ದೇ ವಿಲ್ ಬಿ ಕ್ಲೇಮ್ ಮಾಡ್ಬೋದು. ಓಕೆ, ಈ ಟೆಸ್ಟ್ ಮಾಡೋದ್ರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು, ಈಗ ಫಸ್ಟು ಆರ್ಡಿನರಿ ಟೈಲ್ ಮತ್ತು ಓರಿಯಂಟ್ ಬೆಲ್ ಟೈಲ್ಸನ್ನು ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಬಿಟ್ಟು ಈ ಟೈಲ್ಸ್ಗಳಲ್ಲಿ ಇರುವಂತಹ ತೇವಾಂಶವನ್ನು ಹೀಟ್ ಮಾಡಿಬಿಟ್ಟು ತೆಗೆದು ಹಾಕ್ತಾರೆ. ಫಸ್ಟ್ ಸ್ಟೆಪ್ ಇದು. ನಾರ್ಮಲಿ ಇದರಲ್ಲಿ ಸ್ವಲ್ಪ ಮಾಯ್ಶ್ಚರ್ಸ್ ಇರುತ್ತೆ. ನಾವು ನಾರ್ಮಲಿ ಬೇರೆ ವಾಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ 1 hour ಡ್ರೈಯರ್ಲಿ ಇಡ್ತೀವಿ ನಾವು. ನಾರ್ಮಲ್ ಡ್ರೈಯರ್ಲಿ ಇಟ್ಟಾಗ ಸಮ್ಟೈಮ್ ಏನಾದ್ರು ಸ್ವಲ್ಪ ಮಾಯ್ಶ್ಚರ್ಸ್ ಇದ್ದರೆ ಇವಾಪರೇಟ್ ಆಗುತ್ತೆ. ವಿಲ್ ಗೆಟ್ ಪ್ರಾಪರ್ ಆಗಿ ಜೆನ್ಯೂನ್ ರೇಟಿಂಗ್ ಬರಬೇಕಾದ್ರೆ ಇಸ್ ಅ ಸಿಂಗಲ್ ಸ್ಟೆಪ್. ಇದರಲ್ಲಿರುವಂತಹ ತೇವಾಂಶವನ್ನು ತೆಗೆಯಲು ನೋಡಿ, ಇದು ಒಂಥರ ಓವೆನ್ ಥರ ಇದೆ, ಇದರಲ್ಲಿ ಇಡ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಅದು ಹೀಟ್ ಆಗಿ ಅದರಲ್ಲಿರುವಂತಹ ಮಾಯ್ಶ್ಚರ್ ಹೋಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಈಗ ಅದನ್ನ ತೆಗಿತಾ ಇದ್ದಾರೆ ನೋಡಿ. ಈಗ ಡ್ರೈಯಿಂಗ್ ಕಂಪ್ಲೀಟ್ ಆಗಿದೆ. ಈಗ ಇದರ ಇನಿಷಿಯಲ್ ವೆಯ್ಟ್ ಎಷ್ಟಿದೆ ಅನ್ನೋದನ್ನ ತೂಕ ಮಾಡಿಬಿಟ್ಟು ಹೇಳ್ತಾರೆ. ಸೊ ಆ ನಂಬರ್ಸ್ ಯಾಕೆ ಆಗ್ತಾ ಇದ್ದಾರೆ ಅಂದ್ರೆ, ಈಗ ಏನಿದೆ ಆ ವೆಯ್ಟ್ ನನ್ನ ಚೆಕ್ ಮಾಡ್ಕೋತಾರೆ. ಅದನ್ನ ನೀರಿನಲ್ಲಿ ಹಾಕಿ ಕುದಿಸಾದ್ಮೇಲೆ ಸೇಮ್ ಟೈಲ್ ಎಷ್ಟು ವೆಯ್ಟ್ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಕ್ಕಾಗಿ ವೆಯ್ಟ್ನೆಲ್ಲ ತೆಗೆದು ನೋಟ್ ಮಾಡಿಡ್ತಾ ಇದ್ದಾರೆ. ಈಗ ಟೈಲ್ ನಂಬರ್ 1, 2 ಎಷ್ಟು ವೆಯ್ಟ್ ಇದೆ ಅಂತ ಬರ್ದಿಟ್ಟಿದ್ದಾರೆ. ಅದಾದ್ಮೇಲೆ ನೀರಿನಲ್ಲಿ ಕುದಿಸ್ತಾರೆ.
ಈಗ ಈ ಟೈಲ್ಸ್ ಎಷ್ಟು ನೀರನ್ನು ಹೀರ್ಕೊಂಡಿದೆ ಅನ್ನೋದನ್ನ ಮತ್ತೆ ತೂಕ ಮಾಡಿಬಿಟ್ಟು ತೋರಿಸ್ತಾರೆ. ನೋಡಿ, ಈಗ ಅದು ನೀರಿನಲ್ಲಿ ಕುದಿಸ್ಬಿಟ್ಟು ಆ ಟೈಲ್ನ ತೆಗೆದು ತಣ್ಣಗಾದ್ಮೇಲೆ ಈಗ ಮತ್ತೆ ವೆಯ್ಟ್ ಚೆಕ್ ಮಾಡಿ ತೋರಿಸ್ತಾ ಇದ್ದಾರೆ. ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ, ಸ್ವಲ್ಪ ಹೀರ್ಕೊಂಡಿದೆ ಅಷ್ಟೇ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ ಇವರ ಟೈಲ್ಸ್. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಇವರು ಟೈಲ್ಸನ್ನು ತಯಾರಿಸುವಾಗಲೂ ಕೂಡ ಜಾಸ್ತಿ ನೀರನ್ನು ಬಳಸೋದಿಲ್ಲ. ಯಾಕೆಂದರೆ ಓರಿಯೆಂಟ್ಬೆಲ್ ಟೈಲ್ಸ್ ಬಂದ್ಬಿಟ್ಟು ಡ್ರೈ ಪ್ರೋಸೆಸ್ಸನ್ನು ಬಳಸಿ ತಯಾರಿಸ್ತಾರೆ. ಇದರ ಅರಿವನ್ನು ಮೂಡಿಸಲು ನಮಗೆ ಒಂದು ಗೇಮನ್ನು ಆಡಲಿಕ್ಕೆ ಹೇಳಿದ್ರು. ನಾವು ಈ ರೀತಿ ಆಡುವಾಗಾದರೂ ನೀರು ಚೆಲ್ಲಿ ವೇಸ್ಟ್ ಆಗುತ್ತೆ, ಆದರೆ ಅವರ ಟೈಲ್ಸ್ ಮಾಡುವಾಗ ಅಷ್ಟು ಕೂಡ ನೀರು ವೇಸ್ಟ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಫಾರ್ ಎವರ್ ಟೈಲ್ ಟೆಸ್ಟ್ ಅಂತ. ಈ ಟಾಸ್ಕಲ್ಲಿ ನಮಗೆ ಒಂದು ಸ್ಕ್ರೂ ಡ್ರೈವರ್ನ ಕೊಟ್ಬಿಟ್ಟು ನಿಮ್ಮ ಕೈಲಾದರೆ ಸ್ಕ್ರ್ಯಾಚ್ ಮಾಡಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಸಾಧಾರಣವಾಗಿ ನಾವು ಮನೆಯಲ್ಲಿ ಏನಾದರೂ ವಸ್ತುಗಳನ್ನು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಅಯ್ಯೋ ಸ್ಕ್ರಾಚಸ್ ಬೀಳತ್ತೆ ಅಂತ ಹೇಳಿ ಆ ಥರ ತುಂಬ ಜನರು ಫೇಸ್ ಮಾಡಿರ್ತೀವಿ. ಬಟ್ ಇದು ಬಂದ್ಬಿಟ್ಟು FT ಅಂತೆ. FT ಅಂದರೆ ಫಾರ್ ಎವರ್ ಟೈಲ್ ಅಂತ. ಸೊ ಜಸ್ಟ್ ನಾವು ಇದರಿಂದ ಟೆಸ್ಟ್ ಮಾಡ್ತಾ ಇದ್ದೀವಿ, ಸ್ಕ್ರಾಚಸ್ ಏನಾದರೂ ಬೀಳತ್ತಾ ಅಂತ ಅನ್ನೋದಕ್ಕೋಸ್ಕರ ಟೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಸ್ವಲ್ಪ ಭಯ ಪಟ್ಬಿಟ್ಟು ನಿಧಾನಕ್ಕೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ಅಲ್ಲಿದ್ದವರು ಮೇಡಮ್ ಅಷ್ಟು ಸ್ಲೋ ಆಗಲ್ಲೇ ಮೇಡಮ್, ಬೆಂಕಿ ಬರಬೇಕು, ಆ ಥರ ಸ್ಕ್ರ್ಯಾಚ್ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಸೊ ಅವಾಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಗಟ್ಟಿಯಾಗಿ ಸ್ಕ್ರ್ಯಾಚ್ ಮಾಡಿದೆ. ಸ್ಪಾರ್ಕ್ ಎಷ್ಟೊಂದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಒಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೈಲ್ಸ್. ಇನ್ನು ಈಗ ನೆಕ್ಸ್ಟ್ ಬಂದು JCB ಟೆಸ್ಟ್. ಫ್ರೆಂಡ್ಸ್, ಈಗ ಓರಿಯೆಂಟ್ಬೆಲ್ ಟೈಲ್ಸ್ನ ಇನ್ನೊಂದು ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಅದುವೇ JCB. ಸೊ ಈ ಟೈಲ್ಸ್ ಮೇಲೆ JCBನ ಹತ್ತಿಸ್ತಾರಂತೆ. ಅದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾನಂತೂ ನೋಡಲಿಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ. ಫ್ರೆಂಡ್ಸ್, ಇದು ಟೈಲ್ಸ್ ಮೇಲೆ ಈಗ ಹೋಗ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಯಾಕೆಂದರೆ ಅಷ್ಟು ದೊಡ್ಡ JCB ಟೈಲ್ಸ್ ಮೇಲೆ ಹೋದರೆ ಹೆಂಗೆ ಕತೆ ನೋಡೋಣ. ಫ್ರೆಂಡ್ಸ್, ಸಾಧಾರಣವಾಗಿ ಮನೆಗಳಲ್ಲಿ ಏನಾದರೂ ಭಾರವಾದ ವಸ್ತುಗಳನ್ನು ಇಟ್ಬಿಟ್ರೆ ಟೈಲ್ಸ್ ಮುರಿಯತ್ತೆ, ಇಡಬೇಡಿ ಅಂತ ಭಾರ ವಸ್ತು ಅಂತ ಹೇಳ್ತೀವಿ. ಬಟ್ ನಾನಿಲ್ಲಿ ಒಂದಾದರೂ ಟೈಲ್ ಮುರಿಯತ್ತಾ ಅಂತ ನೋಡ್ತಾ ಇದ್ದೀನಿ, ಒಂದು ಕೂಡ ಮುರಿತಾ ಇಲ್ಲ. ಯಪ್ಪ, ಏನಿದೆ ನೋಡಿ ಈ ಟೈಲ್ಸು. ಇನ್ನು ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ವೀಲ್ ಬಾರೋ ಟೆಸ್ಟ್. ಫ್ರೆಂಡ್ಸ್, ಈಗ ನಾನು ಈ ಟ್ರಕ್ಕಿಯಲ್ಲಿ ಕುತ್ಕೊಳ್ತಾ ಇದ್ದೀನಿ. ಕುತ್ಕೊಂಡ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀವಿ. ಅಂದರೆ ಟೈಲ್ಸ್ ಏನಾದರೂ ಬ್ರೇಕ್ ಆಗುತ್ತಾ ಅಂತ ಹೇಳಿ ನೋಡಲಿಕ್ಕೆ ಇದರಲ್ಲಿ ನಾನೇ ಕುತ್ಕೋತಾ ಇದ್ದೀನಿ. ನೋಡೋಣ. ಫ್ರೆಂಡ್ಸ್, ಅಷ್ಟು ದೊಡ್ಡ JCB ಹೋದ್ರೇ ಟೈಲ್ಸ್ ಮೇಲೆ ಏನೂ ಆಗಿಲ್ಲ. ನಾನು ಕುತ್ಕೊಂಡು ಹೋದರೆ ಏನಾಗುತ್ತೆ ಬಿಡಿ, ಏನೂ ಆಗಿಲ್ಲ. ಆದರೂ ಟೆಸ್ಟ್ ಮಾಡಬೇಕಲ್ವಾ, ಇದು ಒಂದು ಟೆಸ್ಟ್ ಮಾಡೇ ಬಿಟ್ವಿ. ಇನ್ನು ನೆಕ್ಸ್ಟ್ ಬಂದು ಟೈರ್ ಫ್ಲಿಪ್ ಟೆಸ್ಟ್. ಫ್ರೆಂಡ್ಸ್, ಈಗ ಈ ಟೈಲ್ಸ್ ಮೇಲೆ ಈ ಟೈರ್ನ ಎತ್ತಿ ಹಾಕಿಬಿಟ್ಟು ಅದನ್ನು ಕೂಡ ಒಂದು ನೋಡೇ ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಮಾಡ್ತಾ ಇದ್ದಾರೆ ಈಗ. ನನಗೆ ಯಾಕೋ ಇದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ, ಗೊತ್ತಿದೆ ಅಲ್ವಾ ಎಷ್ಟು ವೆಯ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಎತ್ತು ಹಾಕಿದ್ರೆ ಹೆಂಗಿರಬೇಡ ಟೈಲ್ಸ್ನ ಪರಿಸ್ಥಿತಿ. ನೋಡೋಣ, ಹೊಡಿಯತ್ತಾ, ಬ್ರೇಕ್ ಆಗತ್ತಾ, ಏನಾದರೂ ಆಗತ್ತಾ ನೋಡೋಣ. ಅಂದರೆ ರಭಸದಿಂದ ಏನಾದರೂ ಬಿದ್ದರೆ ಟೈಲ್ಸ್ ಬ್ರೇಕ್ ಆಗಬೇಕಲ್ವಾ, ಅದನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಒಂದು ಲಾರಿಯನ್ನು ಕರೆದ್ಬಿಟ್ಟು ಈ ಟೈಲ್ಸ್ ಮೇಲೆ ಹೋಗೋಕ್ಕೆ ಹೇಳಿದ್ರು. ಅವಾಗಲಾದರೂ ನೋಡೋಣ ಟೈಲ್ಸ್ ಬ್ರೇಕ್ ಆಗುತ್ತೆ ಅಂತ. ಬಟ್ ಅವಾಗಲೂ ಕೂಡ ಟೈಲ್ಸ್ ಬ್ರೇಕ್ ಆಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರ ಟೈಲ್ಸ್ ಎಲ್ಲ. ಇದು ಹೇಗೆ ತಯಾರಾಗುತ್ತೆ ಅಂತ ಹೇಳಿಬಿಟ್ಟು ಅವರ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಂತೆ. ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಪ್ಲಾಂಟ್ ವಿಸಿಟ್ ಮಾಡ್ತಾ ಇದ್ದೀವಿ. ಒಳಗಡೆ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ, ಹಾಗಾಗಿ ಮಾಸ್ಕ್ ವೇರ್ ಮಾಡ್ತಾ ಇದ್ದೀನಿ. ಅಲ್ಲೇನು ಮಾತಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. Tiles is working last 45 years. First of all, first plant is established in Sikandrabad in 1977, and after that Hoskote plant established in 1995, and our tile is nature friendly tile. We are using 30% less water and 15% less fuel and 10% less electricity in manufacturing our tiles. ಈ ಪ್ಲಾಂಟ್ ಬಂದ್ಬಿಟ್ಟು ಒಂದು ಮಾಡ್ರನ್ ಫ್ಯಾಕ್ಟ್ರಿ ಆಗಿದೆ. ನೀರನ್ನು ವೇಸ್ಟ್ ಮಾಡೋದೇ ಇಲ್ಲ, ಆದಷ್ಟು ಸೇವ್ ಮಾಡ್ತಾರೆ. ನೋಡಿ, ಟೈಲ್ಸ್ ಮಾಡಲಿಕ್ಕೆ ಮಟೀರಿಯಲ್ ಎಲ್ಲ ಈ ಜಾಗದಲ್ಲಿ ಇಟ್ಟಿದ್ದಾರೆ. ಇವರು ತಯಾರು ಮಾಡುವಾಗಲೂ ಕೂಡ ಅಷ್ಟೇ ಡ್ರೈ ಪ್ರೊಸೆಸಿಂಗನ್ನು ಬಳಸಿ ತಯಾರಿಸಿರ್ತಾರೆ. ನೀರನ್ನು ಆದಷ್ಟು ಕಡಿಮೆ ಬಳಸ್ತಾರೆ.
ಇದನ್ನ 15 ಡೇಸಿಗೆಲ್ಲ ಖಾಲಿ ಮಾಡಿಬಿಡ್ತಾರಂತೆ. ಮತ್ತೆ ಇವರು ಈ ಮಟೀರಿಯಲ್ ಎಲ್ಲ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಅಂದರೆ ನಮಗೆ ಲೋಕಲಲ್ಲಿ ಸಿಗುವಂತಹ ಮಟೀರಿಯಲ್ನೇ ತೊಗೊಂಡು ಮಾಡ್ತಾರೆ. ಬೇರೆ ಬೇರೆ ಕಡೆಯಿಂದ ಏನು ತರಿಸಿ ಮಾಡೋದಿಲ್ವಂತೆ. ಇನ್ನು ಈ ಪ್ಲಾಂಟ್ ಬಂದ್ಬಿಟ್ಟು ಬೆಂಗಳೂರು ಹತ್ರ ಇರುವ ಹೊಸಕೋಟೆಯಲ್ಲಿದೆ. ಇಲ್ಲಿರುವಂತಹ ಮಟೀರಿಯಲ್ ಯಾವ ರೀತಿಯಾಗಿ ಫ್ಯಾಕ್ಟ್ರಿ ಒಳಗಡೆ ಹೋಗುತ್ತೆ, ಅದಾದ್ಮೇಲೆ ಟೈಲ್ಸ್ ತಯಾರಾಗ್ಬಿಟ್ಟು ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇನ್ನು ಈ ಫ್ಯಾಕ್ಟ್ರಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಒಂದು 3 to 4 ಅವರ್ಸ್ ಆಗ್ಬಿಡುತ್ತೆ ವಿಡಿಯೋ. ಆದ್ರೆ ಮೇಜರ್ ಆಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾತ್ರನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಟೈಲ್ ರೆಡಿ ಆಗ್ಬಿಟ್ಟು ಬರುತ್ತೆ. ಇದಕ್ಕೆ ಕಲರ್ ಡಿಸೈನ್ ಏನು ಇರೋದಿಲ್ಲ. ಇದರಲ್ಲಿ 2 ತರ ಇರುತ್ತೆ. ಒಂದು ಬಂದ್ಬಿಟ್ಟು ರೆಡ್ ಟೈಲ್, ಇನ್ನೊಂದು ಬಂದ್ಬಿಟ್ಟು ವೈಟ್ ಟೈಲ್ ಅಂತ ಹೇಳ್ಬಿಟ್ಟು. ಆ ರೀತಿ ಟೈಲ್ ರೆಡಿ ಆದ್ಮೇಲೆ ಇದು ಕೋಟ್ ಮಾಡುತ್ತೆ ಈ ರೀತಿಯಾಗಿ. ಇನ್ನು ಕೋಟಿಂಗ್ ಆದ್ಮೇಲೆ ಟೈಲ್ಸ್ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣುತ್ತೆ. ಸೊ ಇನ್ನು ಟೈಲ್ ರೆಡಿ ಆಗಿ ಬಂದಮೇಲೆ ಇಲ್ಲಿ ಇಟ್ಟಿದ್ದಾರೆ. ಅದನ್ನ ಮುಟ್ಟಿ ನೋಡ್ತಾ ಇದ್ದೀನಿ, ಸ್ವಲ್ಪ ಬಿಸಿಯಾಗಿದೆ. ಸೊ ಈ ರೀತಿ ಎಲ್ಲ ಟೈಲ್ಗಳನ್ನು ಇವರು ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅದಾದ ನಂತರ ಅವರು ಕಂಪ್ಯೂಟರ್ ಉಪಕರಣಗಳನ್ನ ಬಳಸ್ಬಿಟ್ಟು ಟೈಲ್ಸ್ ಯಾವ ಥರ ಬೇಕೋ ಡಿಸೈನ್ನ ಆ ಥರ ಡಿಸೈನ್ ಮಾಡ್ತಾರೆ ನೋಡಿ. ಈಗ ಅವರು ಡಿಸೈನ್ ಮಾಡಿರುವಂತಹ ಟೈಲ್ಸ್ ಬರ್ತಾ ಇದೆ. ಈ ರೀತಿಯಾಗಿ ಅವ್ರ ಹತ್ರ ತುಂಬ ಡಿಸೈನ್ಸ್ ಮತ್ತು ಕಲರ್ಸ್ ಇದೆ. ಅದಾದಮೇಲೆ ಅದನ್ನು ಈ ರೀತಿ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಕಡೆಗೂ ಕಳಿಸ್ಕೊಡ್ತಾರೆ. ಬೆಂಗಳೂರು ಹತ್ರ ಇರುವ ಹೊಸಕೋಟೆಗೆ ನಾನು ಇದೇ ಮೊದಲನೇ ಸಲ ಬಂದಿರುವಂಥದ್ದು. ಆದರೆ ಹಿಂದಿನ ವ್ಲಾಗ್ನಲ್ಲಿ ತುಂಬ ಜನರು ನಮ್ಮ ವ್ಯೂವರ್ಸ್ ನಾವು ಕೂಡ ಹೊಸಕೋಟೆಯವರೇ, ನೀವು ಹೊಸಕೋಟೆಗೆ ಬಂದಿದ್ದು ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳಿ ತುಂಬ ಜನರು ಕಾಮೆಂಟ್ ಮಾಡಿದರು. ಸೊ ಇನ್ನು ಅದಾದಮೇಲೆ ಅವರು ನಮ್ಮ ಹತ್ರ ಒಂದು ಫೋಟೋನ ಇಸ್ಕೊಂಡ್ಬಿಟ್ಟು ಅವರ ಟೈಲ್ಗಳ ಮೇಲೆ ಪ್ರಿಂಟ್ ಮಾಡಿ ಅದನ್ನು ನಮಗೆ ಕೊಟ್ಟರು. ನಾನಂತೂ ನೋಡಿರಲಿಲ್ಲ ಈ ರೀತಿ ಟೈಲ್ ಮೇಲೆ ನಮ್ಮ ಫೋಟೋನ ಪ್ರಿಂಟ್ ಮಾಡಿ ಕೊಡೋದು. ಪ್ರತಿ ವರ್ಷ ಗಿಡಗಳನ್ನು ನೆಡ್ತಾ ಇದ್ದಾರೆ. ಸೊ ಇವತ್ತು ಇಲ್ಲಿ ನಾನು ಗಿಡನ ನೆಡ್ತಾ ಇದ್ದೀನಿ. ಸೊ ಅದೊಂದು ತುಂಬ ಖುಷಿಯಾದಂತಹ ವಿಷಯ. ಸೊ ಇಲ್ಲಿ ಬಂದವರೆಲ್ಲ ಒಂದು 10 ಗಿಡನ ನೆಡ್ಬೋದಂತೆ. ಅದರಲ್ಲಿ ನಾನು ಕೂಡ ಒಬ್ಳು. ಮೊದಲೇ ನನಗೆ ಗಿಡಗಳು ನೆಡೋದಂದರೆ ತುಂಬ ಇಷ್ಟ. ಸೊ ನಾನು ಗಾರ್ಡನ್ನ ಹೇಗೆ ಮೇಂಟೈನ್ ಮಾಡ್ತೀನೋ ಅದಕ್ಕಂತ ಹೇಳಿದ್ದೀವಿ. ನನಗೆ ಇಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನನಗೆ ಬಂದಿರೋ ಗುರ್ತಿಗೆ ಇಲ್ಲಿ ಒಂದು ಗಿಡ ಇರುತ್ತೆ. ಸೊ ಅದು ತುಂಬಾ ಖುಷಿಯಾದಂತಹ ವಿಷಯ. ಸೊ ಇಲ್ಲಿ ನೋಡೋದಾಯಿತು ಅಂದರೆ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಗಿಡಗಳಿದೆ. ಬಂದ ತಕ್ಷಣ ನಾನು ಅಂದ್ಕೊಂಡೆ ಏನು ಇಷ್ಟೊಂದು ಗಿಡಗಳಿದೆ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಎವ್ರಿ ಇಯರ್ ಈ ರೀತಿಯಾಗಿ 300 ಗಿಡಗಳನ್ನ ನೆಡ್ತಾ ಇದ್ದಾರೆ. ಇದೊಂದು ಖುಷಿಯಾದಂತಹ ವಿಷಯ. ಹೊಸಕೋಟೆ ಪ್ಲ್ಯಾಂಟ್ ಯಾವಾಗಲೂ ಗ್ರೀನ್ ಆಗಿರಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಕಲ್ಚರ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದವ್ರ ಹತ್ರ ಒಂದೊಂದು ಗಿಡನ ನೆಡೆಸ್ಬಿಟ್ಟು ಆ ಗಿಡದ ಕೆಳಗಡೆ ಅವರ ಹೆಸರನ್ನು ಹಾಕಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಿಮಗೂ ಕೂಡ ಟೈಲ್ಸ್ ಬೇಕು ಅಂದರೆ ಇಲ್ಲಿ ನಾನು ಬಂದು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೆಲ್ಲದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಇನ್ಮೇಲೆ ನಮ್ಮ ಮನೆ ಕಟ್ಟಲಿಕ್ಕೂ ನಾನು ಇಲ್ಲಿ ಓರಿಯೆಂಟಬೆಲ್ ಟೈಲ್ಸ್ನೇ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಟೈಲ್ಸ್ ಬೇಕು ಅಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಬೇಕು ಅಂದರೆ ಎಲ್ಲ ಕಡೆ ಇವರ ಬೊಟಿಕ್ಸ್ ಅಂದರೆ ಅಂಗಡಿಗಳಿವೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಇಷ್ಟವಾದದ್ದನ್ನು ಹಾಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮತ್ತು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಏನಾದರೂ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.